ಖಂಡಿತ ನೋಡಿ, ಈಗ ಏನಾಗ್ತದೆ ಈ ಪ್ರಕರಣದಲ್ಲಿ ಸಾಮಾನ್ಯವಾಗಿ ಏನಾಗಿದೆ, ನಮಗೆ ಐ ವಿಟ್ನೆಸ್ಗಳು ಭಾಳ ಕಮ್ಮಿ. ಐ ವಿಟ್ನೆಸ್ಗಳು ನಮ್ಗೆ ಇರೋದಿಲ್ಲ. ಯಾಕೆಂದ್ರೆ ಅಲ್ಲಿದ್ದವರೆಲ್ಲ ದರ್ಶನ್ ಜೊತೆ ಇದ್ದಂಥ ಸಂಗಡಿಗರೇ, ಅವ್ರ ಸ್ನೇಹಿತರೆ ಜಾಸ್ತಿ ಇರ್ತಾರೆ. ಹಾಗಾಗಿ ಅಲ್ಲಿದ್ದಂಥ ಎಲ್ಲ ಸ್ನೇಹಿತರುಗಳು ಆರೋಪಿ ಸ್ಥಾನದಲ್ಲಿ ನಿಂತಿರೋದ್ರಿಂದ ಇಂಡಿಪೆಂಡೆಂಟ್ ವಿಟ್ನೆಸ್ ಯಾರು ನಮ್ಗಿಲ್ಲ. ಇಂಡಿಪೆಂಡೆಂಟ್ ಎಕ್ಸೆಪ್ಟ್ ದಟ್ ಶೆಡ್ ವಾಚ್ಮೆನ್ ಒಬ್ರು ಬಿಟ್ರೆ, ಶೆಡ್ ವಾಚ್ಮೆನ್ ಏನೋ ಶೆಡ್ಡಿನ ಹೊರಗಿರ್ತಾರೆ, ಶೆಡ್ ಒಳಗೆ ಹೋದ್ರು ಅಂತ ಹೇಳ್ತಾರೆ ಬಿಟ್ರೆ ಶೆಡ್ ಒಳಗಡೆ ಏನಾಯ್ತು ಅನ್ಲಿಕ್ಕೆ ನಮ್ಗೆ ಐ ವಿಟ್ನೆಸ್ ಇರೋದಿಲ್ಲ. ಹಾಗಾಗಿ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ಗಳನ್ನ ಬಹಳಷ್ಟು ಇಂಪಾರ್ಟೆಂಟ್ ಆಗಿ ನಾವು ಕನೆಕ್ಟ್ ಮಾಡ್ತಾ ಹೋಗ್ತೀವಿ. ಏನು ಯಾವ ಸಂದರ್ಭ ಸರ್ಕಮ್ಸ್ಟೆನ್ಸ್ ಇಂದ ರೇಣುಕಾಸ್ವಾಮಿ ಆ ಶೆಡ್ಗೆ ಬಂದ್ರು, ಅವ್ರನ್ನ ಕರ್ಕೊಂಬಂದವ್ರು ಯಾರು, ಅವ್ರಿಗೆ ಫೋನ್ ಮಾಡಿ ಅಪ್ರೋಚ್ ಮಾಡಿದವ್ರು ಯಾರು, ಒಂದು ಫೇಕ್ ಅಕೌಂಟ್ ಅನ್ನು ಓಪನ್ ಮಾಡಿ ಫೇಕ್ ಅಕೌಂಟ್ ಮುಖಾಂತರ ಅವ್ರಿಗೆ ಇನ್ವೈಟ್ ಮಾಡಿದವ್ರು ಯಾರು, ಅವ್ರ ಇನ್ವಿಟೇಷನ್ ಕೊಟ್ಟು ಕಾರಲ್ಲಿ ಕರ್ಕೊಂಬಂದವ್ರು ಯಾರು, ಕರ್ಕೊಂಬಂದವ್ರಿಗೆ ಮಾಡಿದವ್ರು ಯಾರು, ಅದಕ್ಕೆ ಹಣಕಾಸು ನೆರವು ಕೊಟ್ಟವ್ರು ಯಾರು, ಕೊನೆಗೆ ಆ ಶೆಡ್ ಯಾರಿಗೆ ಬಿಲಾಂಗ್ ಆಗ್ತದೆ, ಆ ಶೆಡ್ಗೆ ಯಾಕೆ ಅದೇ ಶೆಡ್ಗೆ ಯಾಕೆ ಕರ್ಕೊಂಬಂದ್ರು, ಅದೆಲ್ಲವನ್ನು ಕೂಡ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಅಲ್ಲಿ ಪೀಸ್ ಟು ಪೀಸ್ ನಾವು ಪೊಲೀಸ್ ಅಧಿಕಾರಿಗಳು ಅದನ್ನ ಲಿಂಕ್ ಮಾಡ್ತಾ ಹೋಗ್ತಾರೆ. ಕೊನೆಯದಾಗಿ ಆ ಶೆಡ್ ಕರ್ಕೊಂಡ್ ಬಂದ ನಂತರ ದರ್ಶನ್ ಅವ್ರಿಗೆ ಕಾಲ್ ಹೋಗುತ್ತೆ, ದರ್ಶನ್ ಅವರು ಬರ್ತಾರೆ. ಬಂದ ನಂತರ ಆದಂತ ಘಟನೆ ಏನು, ಹೊಡೆದ್ರ, ದರ್ಶನ್ ಅವ್ರ ಕೈಯಿಂದ ಹೊಡೆದ್ರ, ಕಾಲಿಂದ ಒದ್ರ, ಅಥವಾ ಬರೀ ಅಸಾಲ್ಟ್ ಮಾಡಿ ಇವನು ಬುದ್ಧಿ ಹೇಳು ಕಳಿಸ್ರಪ್ಪ ಅಂತ ಹೇಳಿ ವಾಪಸ್ ಹೋಗ್ಬಿಟ್ರ, ವಾಪಸ್ ಹೋದ ನಂತರ ಡೆತ್ ಆಯ್ತಾ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಯಾವ ಸಮಯದಿಂದ ಯಾವ ಸಮಯದಲ್ಲಿ ಡೆತ್ ಆಗಿದೆ ಅಂತ ರಿಪೋರ್ಟ್ ಇರ್ತದೆ, ಅದನ್ನು ಕೂಡ ಮ್ಯಾಚ್ ಮಾಡ್ತಾರೆ. ದರ್ಶನ್ ಅವ್ರ CCTV ಫುಟೇಜ್ ಪ್ರಕಾರ ಅವ್ರ ಗಾಡಿ ಬಂದು ಹೋದಂತ ಸಮಯ ಏನಿದೆ, ಈ ಡೆತ್ ಆದಂತ ಸಮಯ ಆಸ್ ಪರ್ ದಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನಿದೆ ಅದನ್ನು ಮ್ಯಾಚ್ ಮಾಡಿ ನೋಡ್ತಾರೆ. ಒಂದ್ ಪಕ್ಷ ಡೆತ್ ಲೇಟ್ ಆಗಿ ಆಯ್ತು ಅನ್ನೋದಾದ್ರೆ, ಸೊ ದರ್ಶನ್ ಅವ್ರು ಬಂದು ಹೋದ ನಂತರ ಡೆತ್ ಆಗಿದೆ, ಆಗ ದರ್ಶನ್ ಅವ್ರ ಮೇಲೆ 302 ಬರೋದು ಬಹಳ ಕಷ್ಟ ಆಗ್ತದೆ. ಹಾಗಾಗಿ ಅನೇಕ ಜಾಯಮಾನಗಳಲ್ಲಿ ನಾವು ತನಿಖೆಯನ್ನು ನೋಡ್ಬೇಕಾಗ್ತದೆ. ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಜೊತೆನಲ್ಲಿ ಈಗ ಅಲ್ಲಿದ್ದವ್ರನ್ನ ಕೆಲವನ್ನ ಪೊಲೀಸ್ ವಿಟ್ನೆಸ್ಗಳಾಗಿ ಮಾಡ್ಕೋತಾ ಇದ್ದಾರೆ. ಈಗ ನಿಮ್ಮ ರೋಲ್ ಕಮ್ಮಿ ಇದೆ, ಬರೀ ಕರ್ಕೊಂಬಂದಿದ್ದೀರಿ ಅಥವಾ ಒಂದು ಸಹಕಾರ ಕೊಟ್ಟಿದ್ದೀರಿ, ನೀವೆಲ್ಲೂ ಅಸಾಲ್ಟ್ ಮಾಡಿಲ್ಲ, ನೀವೆಲ್ಲೂ ಹೊಡೆದಿಲ್ಲ, ಯಾಕೆ ನೀವು ಪೊಲೀಸ್ ಪರವಾಗಿ ವಿಟ್ನೆಸ್ ಆಗಬಾರ್ದು ಅಂತ ಹೇಳಿ ಅವ್ರನ್ನೂ ಕೂಡ 164 ಮಾಡಿಸ್ತಾ ಇದ್ದಾರೆ. ಒಂದು ಪಕ್ಷ ಅವ್ರೇನಾದ್ರೂ ಪ್ರಬಲವಾಗಿ ದರ್ಶನ್ ಅವ್ರ ವಿರುದ್ಧ ಸಾಕ್ಷಿ ನೋಡಿದ್ರೆ ಖಂಡಿತವಾಗ್ಲೂ ದರ್ಶನ್ ಅವರಿಗೆ ದೊಡ್ಡ ಸಂಕಟ ಎದುರಾಗುವಂತ ಸಾಧ್ಯತೆ ಖಂಡಿತ. ಆ ಆರೋಪಿಯನ್ನ ಏನ್ ಮಾಡ್ತಾರೆ, ಅಪ್ರೂವರ್ ಆಗಿ ಕನ್ವರ್ಟ್ ಮಾಡ್ಕೋತಾರೆ. ಹಿ ವಿಲ್ ಬಿಕಮ್ ದ ಪ್ರಾಸಿಕ್ಯೂಷನ್ ವಿಟ್ನೆಸ್. ಒಂದು ಪಕ್ಷ ಆತ ಇಲ್ಲ ನಂದೇನ್ ತಪ್ಪಿಲ್ಲ, ನನಗೆ ಹೇಳಿದ್ರು, ನಾನು ಏನೋ ಅನ್ಕೊಂಡು ಬಂದೆ, ಈಗ ನೋಡಿದಾಗ ಕೊಲೆ ಆಗೋಯ್ತು, ನಂದು ಯಾವುದೇ ರೋಲ್ ಇಲ್ಲ ಸರ್, ನಾನು ಯಾವ್ದು ಹೊಡೆದಿಲ್ಲ, ನನ್ನ ಪಾತ್ರ ಬರೀ ಲಿಮಿಟೆಡ್ ಇದೆ, ನಾನು ಕರ್ಕೊಂಬಂದೆ ಅಥವಾ ಬರೀ ಒಂದು ಫೈನಾನ್ಷಿಯಲ್ ಹೆಲ್ಪ್ ಕೊಟ್ಟೆ ಬಿಟ್ರೆ ನನಗೇನೂ ಇಲ್ಲ, ಆ ಜಾಗದಲ್ಲಿ ನಾನು ಅವತ್ತಿದ್ದೆ, ಆ ಸ್ಥಳದಲ್ಲಿ ಆದಂತ ಇನ್ಸಿಡೆಂಟ್ ದಿವಸ ನಾನು ಇದ್ದೇ ಬಿಟ್ರೆ ನಾನು ಇದ್ದೀನಿ ಅಂತ ಹೇಳಿ ನಾನು ದಯವಿಟ್ಟು ನನ್ನ ಪೊಲೀಸ್ ವಿಟ್ನೆಸ್ ಅನ್ನ ಮಾಡ್ಕೊಳ್ಳಿ, ನೀವು ಅಪ್ರೂವರ್ ಆಗ್ತೀನಿ ಅನ್ನೋದಾದ್ರೆ ಅವ್ರನ್ನ ಪ್ರಾಸಿಕ್ಯೂಷನ್ ವಿಟ್ನೆಸ್ ಆಗಿ ಮಾಡ್ಕೋತಾರೆ. ಮತ್ತು ಆ ಪ್ರಾಸಿಕ್ಯೂಷನ್ ವಿಟ್ನೆಸ್ ಏನ್ ಮಾಡ್ತಾರೆ, ಪೊಲೀಸ್ ವಿಟ್ನೆಸ್ ಆದ ನಂತರ ಅಲ್ಲಿ ನಡೆದಂತ ಇಡೀ ಚಿತ್ರವನ್ನೆಲ್ಲ ಹೇಳ್ತಾರೆ. ನಾನು ಅಲ್ಲಿದ್ದೆ ಸರ್, ಹೀಗಾಯ್ತು, ದರ್ಶನ್ ಅವ್ರು ಯಾವ ಸಮಯಕ್ಕೆ ಬಂದ್ರು, ಅವ್ರು ಬಂದ್ಮೇಲೆ ನಿಜವಾಗ್ಲೂ ಹೊಡೆದಿಲ್ವಾ, ಮತ್ತು ಹೊಡೆದಾದ ನಂತರ ಏನಾಯ್ತು, ರೇಣುಕಾಸ್ವಾಮಿಗೆ ಯಾವಾಗ ಜ್ಞಾನ ತಪ್ಪಿದ್ರು, ಮತ್ತು ಇಮಿಡಿಯೇಟ್ ಚಿಕಿತ್ಸೆ ಕೊಡಿಸ್ಲಿಕ್ಕೆ ಯಾರಾದ್ರೂ ಪ್ರಯತ್ನ ಪಟ್ರ, ಅಥವಾ ಮತ್ತೆ ಬಾಡಿ ಡಿಸ್ಪೋಸ್ ಮಾಡ್ಲಿಕ್ಕೆ ಯಾರು ಟ್ರೈ ಮಾಡಿದ್ರು, ಎಲ್ಲವನ್ನೂ ಕೂಡ ಆ ಪೊಲೀಸ್ ವಿಟ್ನೆಸ್ ಅನ್ನು ಅಪ್ರೂವರ್ ಆಗಿ ಹೇಳಿದಾಗ ಏನಾಗುತ್ತೆ, ಕೇಸ್ ಬಿಕಮ್ಸ್ ಅಬ್ಸಲ್ಯೂಟ್ಲಿ ಸ್ಟ್ರಾಂಗ್. ಹಾಗಾಗಿ ಯಾರು ಕೂಡ ಅದು ಹೊರಗೆ ಬರ್ಲಿಕ್ಕೆ ಆಗೋದಿಲ್ಲ. ನಮ್ಗೆ ಬಂದಿರೋ ಮಾಹಿತಿ ಪ್ರಕಾರ ಒಬ್ಬರು ಇಬ್ಬರನ್ನ ಪೊಲೀಸ್ ವಿಟ್ನೆಸ್ ಆಗಿ ಕೂಡ ಕನ್ಸಿಡರ್ ಮಾಡಿ ಅವ್ರನ್ನೂ ಕೂಡ 164 ಸ್ಟೇಟ್ಮೆಂಟ್ ಅನ್ನು ಮ್ಯಾಜಿಸ್ಟ್ರೇಟ್ ಮುಂದೆ ಕೊಡಿಸಿದ್ದಾರೆ ಅಂತ ಗೊತ್ತಾಗ್ತಿದೆ. ಈಗ ಚಾರ್ಜ್ ಶೀಟ್ ಬಂದ ನಂತರ ನಮಗೆ ಡೀಟೇಲ್ ಆಗಿ ಗೊತ್ತಾಗ್ತದೆ ಯಾರ್ಯಾರು ವಿಟ್ನೆಸ್ಗಳಿದ್ದಾರೆ, ಯಾರ್ಯಾರು ಅಕ್ಯೂಸ್ಡ್ಗಳಾಗಿ ನಿಂತಿದ್ದಾರೆ ಅಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.